ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಲ್ಲಿಟಿ ಥಿಯರಂ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಫೈಂಡ್ ದ ರೇಂಜ್ ನಲ್ ಸ್ಪೇಸ್ ರ್ಯಾಂಕ್ ನಲ್ಲಿಟಿ ಇನ್ ದ ಕೇಸ್ ಆಫ್ ದಿ ಫಾಲೋಯಿಂಗ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್, ಆಲ್ಸೋ ವೆರಿಫೈ ದ ರ್ಯಾಂಕ್ ನಲ್ಲಿಟಿ ಥಿಯರಂ. ಸೊ ಟಿ ಆಫ್ ಎಕ್ಸ್ ವೈ ಝೆಡ್ ವಿಲ್ ಬಿ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ವೈ ಮೈನಸ್ ಝೆಡ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಸೊಲ್ಯೂಷನ್, ಫಸ್ಟ್ ನಾವು ರ್ಯಾಂಕ್ ಅನ್ನ ಕಂಡುಹಿಡಿತಾ ಹೋಗೋಣ, ಆಮೇಲೆ ನಲ್ಲಿಟಿ ಎಷ್ಟಿದೆ ಅಂತಾನು ಕೂಡ ನಾವು ಕಂಡುಹಿಡಿಬಹುದು. ಸೊ ಇವಾಗ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಇದನ್ನ ನಾನು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಟಿ ಆಫ್ ಇ ಒನ್ ಅನ್ನ ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಟಿ ಆಫ್ ಇ ಒನ್ ಅಂತ ಅಂದ್ರೇನು, 1 0 0 ಅಂತ ಅಂದ್ರೆ ಎಕ್ಸ್ ಜಾಗಕ್ಕೆ 1, ವೈ ಜಾಗಕ್ಕೆ 0, ಝಡ್ ಜಾಗಕ್ಕೆ 0. ನೆಕ್ಸ್ಟ್ ಟಿ ಆಫ್ ಇ ಟು ವಿಲ್ ಬಿ ಈಕ್ವಲ್ ಟು 0, 1, 0 ಅಂತ ಅಂದ್ರೆ ವೈ ವ್ಯಾಲ್ಯೂ 1 ಆಗುತ್ತೆ, ಇನ್ನು ಉಳಿದಿರೋದೆರಡು 0. ನೆಕ್ಸ್ಟ್ ಟಿ ಆಫ್ ಇ ತ್ರೀ ವಿಲ್ ಬಿ ಈಕ್ವಲ್ ಟು 0, 0, 1 ಅಂತ ಅಂದ್ರೆ ಝಡ್ ಜಾಗಕ್ಕೆ 1 ಬರುತ್ತೆ, ಉಳಿದಿರೋದೆಲ್ಲ 0. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಎಕ್ಸ್ ವ್ಯಾಲ್ಯೂ ಮಾತ್ರ 1, ವೈ ಮತ್ತೆ ಝಡ್ ವ್ಯಾಲ್ಯೂ 0 ಇದೆ. ಸೊ ವೈ ವ್ಯಾಲ್ಯೂ ಇಸ್ 0 ಮೈನಸ್ ಎಕ್ಸ್ ವ್ಯಾಲ್ಯೂ ಇಸ್ 1, ವೈ ವ್ಯಾಲ್ಯೂ ಇಸ್ 0 ಮೈನಸ್ ಝಡ್ ವ್ಯಾಲ್ಯೂ ಇಸ್ 0. ನೆಕ್ಸ್ಟ್ ವೈ ವ್ಯಾಲ್ಯೂ ಇಸ್ 1, ಇಲ್ಲಿ ನೋಡಿ ವೈ ವ್ಯಾಲ್ಯೂ 0, ಸಾರಿ ವೈ ವ್ಯಾಲ್ಯೂ 1, ಇನ್ನು ಉಳಿದಿರೋದೆಲ್ಲ 0. ಸೊ ವೈ ವ್ಯಾಲ್ಯೂ ಇಸ್ 1 ಮೈನಸ್ ಎಕ್ಸ್ ವ್ಯಾಲ್ಯೂ 0, y ವ್ಯಾಲ್ಯೂ 1 ಮೈನಸ್ z ವ್ಯಾಲ್ಯೂ 0. ನೆಕ್ಸ್ಟ್ z ವ್ಯಾಲ್ಯೂ 1 ಇದೆ, ಇನ್ನು ಉಳಿದಿರೋದೆರಡು ಕೂಡ 0. ಸೊ 0 ಮೈನಸ್ 0, 0 ಮೈನಸ್ 1 ಅಲ್ವಾ. ಸೊ z ವ್ಯಾಲ್ಯೂ 1 ಇದೆ. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ, ವ್ಯಾಲ್ಯೂ ಏನಾಗುತ್ತೆ 0 ಮೈನಸ್ 1 ಅಂತ ಅಂದ್ರೆ ಮೈನಸ್ 1, 0 ಮೈನಸ್ 0 ವಿಲ್ ಬಿ 0. ನೆಕ್ಸ್ಟ್ 1 ಮೈನಸ್ 0 ಅಂತ ಅಂದ್ರೆ 1, 1 ಮೈನಸ್ 0 ಅಂತ ಅಂದ್ರೆ 1. ನೆಕ್ಸ್ಟ್ 0 ಮೈನಸ್ 0 ವಿಲ್ ಬಿ 0, 0 ಮೈನಸ್ 1 ಅಂತ ಅಂದ್ರೆ ಮೈನಸ್ 1. ಸೊ ಇದನ್ನ ನಾನು ಮ್ಯಾಟ್ರಿಕ್ಸ್ ಅಲ್ಲಿ ಬರ್ಕೊಂತೀನಿ. ಸೊ ಎ ಅಂತ ತಗೊಂಡಿದ್ದೀನಿ ನಾನು ಮ್ಯಾಟ್ರಿಕ್ಸ್ ಅನ್ನ, ನೀವು ಯಾವ್ದಾದ್ರು ವೇರಿಯಬಲ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಏನೇನಿದೆ, ಮೈನಸ್ 1 0, ನೆಕ್ಸ್ಟ್ 1 1 0 ಮೈನಸ್ 1. ಸೊ ಈಗ ನಾನು ಈ ಮ್ಯಾಟ್ರಿಕ್ಸ್ ರ್ಯಾಂಕ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇದನ್ನ ಎಕಲಾನ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಂತೀನಿ. ಸೊ ನೀವು ರ್ಯಾಂಕ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಎಕಲಾನ್ ಫಾರ್ಮ್ ಅಂತಾನೆ ಏನಿಲ್ಲ, ನಾರ್ಮಲ್ ಫಾರ್ಮ್ಗೂ ಕೂಡ ಕನ್ವರ್ಟ್ ಮಾಡ್ಕೊಂಡು ಕಂಡುಹಿಡಿಬಹುದು, ಬಟ್ ಅದು ತುಂಬಾ ಲೆಂತಿ ಪ್ರೋಸೆಸ್. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ಎಕಲಾನ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ರ್ಯಾಂಕ್ ಅನ್ನ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಎಕಲಾನ್ ಫಾರ್ಮ್ ಅಲ್ಲಿ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಯೂಸ್ ಆಗೋದು, ರೋ 1, ರೋ 2 ಮತ್ತೆ ರೋ 3, ಸರಿನಾ. ಹಾರಿಜಾಂಟಲ್ ಆಗಿದ್ರೆ ರೋಗಳು, ವರ್ಟಿಕಲ್ ಆಗಿದ್ರೆ ಕಾಲಮ್ಗಳು. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಆಗೋದು. ಸೊ ಇಲ್ಲಿ ಈ ಎಕಲಾನ್ ಫಾರ್ಮ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರಲಿ ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0 ಇರಬೇಕು, ಡಯಾಗ್ನಲ್ ಎಲಿಮೆಂಟ್ಸ್ ಏನೇ ಇರಲಿ ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0 ಆಗಿರ್ಬೇಕು ಅಂತ ಹೇಳುತ್ತೆ. ಸೊ ಇಲ್ಲಿ ಟೋಟಲ್ ಎಷ್ಟು ಡಯಾಗ್ನಲ್ ಎಲಿಮೆಂಟ್ಸ್ ಇದಾವೆ, 2. ಸೊ ಇವುಗಳ ಕೆಳಗಡೆ ಇರುವಂತಹ ಎಲ್ಲಾ ವ್ಯಾಲ್ಯೂಸ್ ಅನ್ನು ಕೂಡ ನಾನು 0 ಮಾಡಬೇಕು. ಸೊ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಏನಿದೆ ಮೈನಸ್ 1 ಇದೆ. ಸೊ ಇದರ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳನ್ನ ಎರಡನ್ನೂ 0 ಮಾಡಬೇಕು. ಸೊ ಇದು ಆಲ್ರೆಡಿ 0 ಆಗಿದೆ, ಸೊ ಇದನ್ನ ಮಾತ್ರ ನಾನು 0 ಮಾಡಬೇಕು. ಸೊ ಇದು ಯಾವ ರೋ ಅಲ್ಲಿ ಇದೆ, ರೋ 2 ಅಲ್ಲಿ ಇದೆ. ಸೊ ರೋ 2 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ರೋ 1. ಯಾಕೆ, ಸೊ ಈ 1 ಗೆ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ, ರೋ 1 ಅಲ್ಲಿ ಇದೆ, ಅದಕ್ಕೋಸ್ಕರ. ಸೊ ಟ್ರಿಕ್ ಏನು, ಎರಡನ್ನೂ ಕೂಡ ಆಡ್ ಮಾಡ್ಬಿಡಿ ಅಷ್ಟೇ. ಸೊ R2 ವ್ಯಾಲ್ಯೂ ಏನಿದೆ 1 ಪ್ಲಸ್ R1 ವ್ಯಾಲ್ಯೂ ಏನಿದೆ ಮೈನಸ್ 1. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ 1 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ಸೊ 0 ಕನ್ವರ್ಟ್ ಮಾಡಬೇಕಿತ್ತು, ಅದು ಡೈರೆಕ್ಟ್ ಆಗಿ 0 ಆಗಿದೆ. ಸೊ ಎ ವಿಲ್ ಬಿ ಈಕ್ವಲ್ ಟು, ಕೇವಲ R2 ಮಾತ್ರ ಆಪರೇಷನ್ ಅಪ್ಲೈ ಮಾಡಿರೋದು. ಸೊ ರೋ 1 ವಿಲ್ ರಿಮೈನ್ ಆಸ್ ಇಟ್ ಈಸ್, ರೋ 3 ವಿಲ್ ರಿಮೈನ್ ಆಸ್ ಇಟ್ ಈಸ್. ಸೊ ಈ ಆಪರೇಷನ್ ಅನ್ನ ನಾನು ಏನಕ್ಕೆ ಅಪ್ಲೈ ಮಾಡಿರೋದು, ಈ 1 ಅನ್ನ 0 ಮಾಡೋದಕ್ಕೆ. ಸೊ 0 ಆಗುತ್ತೆ. R2 ಪ್ಲಸ್ R1 ಅಲ್ವಾ. ಸೊ R2 ವ್ಯಾಲ್ಯೂ ಇಸ್ 1, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 0. ಸೊ 1 ಪ್ಲಸ್ 0 ಅಂತಂದ್ರೆ 1. ಸೊ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಎಲ್ಲ ವ್ಯಾಲ್ಯೂ 0 ಅದು. ಈಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡಬೇಕು. ಸೊ ಅದೆಲ್ಲಿ, ರೋ ನಂಬರ್ 3. ಸೊ ದಿಸ್ ಇಸ್ ರೋ 3, ದಿಸ್ ಇಸ್ ರೋ 2, ದಿಸ್ ಇಸ್ ರೋ 1 ಅಲ್ವಾ. ಸೊ ರೋ 3 ಅಲ್ಲಿ ಇರುವಂತ ಮೈನಸ್ 1 ಅನ್ನ 0 ಮಾಡಬೇಕು. ಸೊ ರೋ 3 ಅಲ್ಲಿ ಚೇಂಜಸ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ರೋ 2, ಸರಿನಾ. ಯಾಕಂತಂದ್ರೆ ಈ ಮೈನಸ್ 1 ಗೆ ಡಯಾಗ್ನಲ್ ಎಲಿಮೆಂಟ್ ಇಸ್ 1 ವಿಚ್ ಇಸ್ ಇನ್ ರೋ ನಂಬರ್ 2, ಸರಿನಾ. ಈಗ ಈ ಮೈನಸ್ 1 ಅನ್ನ ನಾನು 0 ಕನ್ವರ್ಟ್ ಮಾಡಬೇಕು ಅಂತಂದ್ರೆ ವೆರಿ ಈಸಿ ಟ್ರಿಕ್. ಏನ್ ಗೊತ್ತಾ, ಏನಾದ್ರೂ ಡಯಾಗ್ನಲ್ ಎಲಿಮೆಂಟ್ 1 ಆಗಿದ್ರೆ ಸಿಂಪಲ್, ಯಾವ್ದನ್ನ 0 ಮಾಡಬೇಕು ಅದರ ಉಲ್ಟಾ ಬರೀರಿ. ಇಲ್ಲಿ ಮೈನಸ್ 1 ಇದೆ, ಪ್ಲಸ್ 1 ಅನ್ನ ಬರ್ದ್ಬಿಡ್ರಿ ಅಷ್ಟೇ. ಮೈನಸ್ 1 ಇತ್ತು, ಅದನ್ನ 0 ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಉಲ್ಟಾ ಬರೀರಿ, ಪ್ಲಸ್ 1. ಸೊ ಇವಾಗ ಸೊಲ್ಯೂಷನ್ ಏನಾಗುತ್ತೆ, ಎ ವಿಲ್ ಬಿ ಈಕ್ವಲ್ ಟು ಮೈನಸ್ 1 0 ಹಂಗೆ ಉಳ್ಕೊಳುತ್ತೆ, 0 ಮತ್ತೆ 1 ಹಂಗೆ ಉಳ್ಕೊಳುತ್ತೆ. ಯಾಕೆ, ಸೊ ನೆಕ್ಸ್ಟ್ R3 ಪ್ಲಸ್ 1 ಇಂಟು R2 ಅಲ್ವಾ. ಸೊ R3 ವ್ಯಾಲ್ಯೂ 0, R2 ವ್ಯಾಲ್ಯೂ 0, 0 ಪ್ಲಸ್ 0 0 ಆಗುತ್ತೆ. ಸೊ R3 ವ್ಯಾಲ್ಯೂ ಇಸ್ ಮೈನಸ್ 1 ಪ್ಲಸ್ 1 ಇಂಟು R2 ಅಂತಂದ್ರೆ R2. ಸೊ R2 ವ್ಯಾಲ್ಯೂ ಇಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ ವ್ಯಾಲ್ಯೂಸ್ ಏನಾಗುತ್ತೆ 0 ಆಗುತ್ತೆ.
ಸೊ ಇವಾಗ ರ್ಯಾಂಕ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಸೊ ರ್ಯಾಂಕ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಪ್ರತಿ ಒಂದು ರೋ ಅನ್ನು ಕೂಡ ನೋಡ್ಕೋಬೇಕು. ಸೊ ರೋ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಇದ್ರೆ ಆ ಒಂದು ರೋ ಅನ್ನ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ನೋಡಿ -1 ಇದೆ, 0 ಇದೆ, ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಇದೆಯಾ ಅಂದ್ರೆ 0 ಬಿಟ್ಟು ಬೇರೆ ಎಲಿಮೆಂಟ್ ಎಸ್. ಸೊ ಇದನ್ನ ಕನ್ಸಿಡರ್ ಮಾಡ್ತೀವಿ. 0 ಮತ್ತೆ 1 ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಇದೆಯಾ ಎಸ್. ಸೊ ಇದು ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ರೋ 3 ಅಲ್ಲಿ ನೋಡಿದ್ರೆ ಎರಡು ವ್ಯಾಲ್ಯೂಸ್ ಕೂಡ 0 ಅಂತಂದ್ರೆ ನಾನ್ ಜೀರೋ ಎಲಿಮೆಂಟ್ ಒಂದು ಕೂಡ ಇಲ್ಲ. ಸೊ ಇದನ್ನ ಕನ್ಸಿಡರ್ ಮಾಡಂಗಿಲ್ಲ. ಸೊ ರ್ಯಾಂಕ್ ಆಫ್ ಟಿ ವಿಲ್ ಬಿ ಈಕ್ವಲ್ ಟು 2. ಸೊ ರ್ಯಾಂಕ್ ಆಫ್ ಟಿ ಏನಾಯ್ತು 2 ಆಯ್ತು. ನೆಕ್ಸ್ಟ್ ನಲ್ಲಿಟಿ ಆಫ್ ಟಿ ವಿಲ್ ಬಿ ಈಕ್ವಲ್ ಟು 1 ಆಗುತ್ತೆ. ನಲ್ಲಿಟಿ ಆಫ್ ಟಿ ಅಂತಂದ್ರೆ ಸೊ ಎಷ್ಟು ರೋಗಳು ಕಂಪ್ಲೀಟ್ ವ್ಯಾಲ್ಯೂಸ್ 0 ಆಗಿದಾವೆ ಅಂತ. ಸೊ ನೋಡಿ ಇಲ್ಲಿ ಈ ಕಂಪ್ಲೀಟ್ ರೋ ನಂಬರ್ 3 ಕಂಪ್ಲೀಟ್ ವ್ಯಾಲ್ಯೂಸ್ 0 ಆಗಿದೆ ಅಲ್ವಾ. ಸೊ ಕೇವಲ ಒಂದೇ ಒಂದು ರೋ, ಸೊ 1 ಅಂತ ಬರೀಬೇಕು. ಸೊ ಇವಾಗ ನೆಕ್ಸ್ಟ್ ದೇರ್ ಫಾರ್ ಆರ್ ಆಫ್ ಟಿ ಪ್ಲಸ್ ಸ್ಮಾಲ್ ಎನ್ ಇದು ಎನ್ ಆಫ್ ಟಿ ವಿಲ್ ಬಿ ಈಕ್ವಲ್ ಟು ಡೈಮೆನ್ಷನ್ ಆಫ್ V3 ಆಫ್ ಆರ್ ಆಗುತ್ತೆ. ಸರಿನಾ? ಡೈಮೆನ್ಷನ್ ಆಫ್ V3 ಆಫ್ ಆರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಆರ್ ಆಫ್ ಟಿ ಪ್ಲಸ್ ಎನ್ ಆಫ್ ಟಿ. ಸೊ ಆರ್ ಆಫ್ ಟಿ ವ್ಯಾಲ್ಯೂ ಇಸ್ 2 ಪ್ಲಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 3. ಸೊ ಇದನ್ನ ಏನಂತ ಕರೀಬಹುದು? ಡೈಮೆನ್ಷನ್ ಆಫ್ V3 ಆಫ್ ಆರ್ ಅಂತ ನಾವು ಕಂಡುಹಿಡ್ಕೊಂಡು ಹೋಗ್ಬೋದು. ಸೊ ಲಾಸ್ಟ್ ಅಲ್ಲಿ ನಾನು ಬರೆಯೋದನ್ನ ಮತ್ತೆ ಲಾಸ್ಟಿಗೆ ಏನಂತ ಬರೀರಿ ಗೊತ್ತಾ? ದ ಥಿಯರಮ್ ಈಸ್ ವೆರಿಫೈಡ್ ಅಂತ ಬರೀರಿ. ಸರಿನಾ? ಸೊ ಇವಾಗ ಥಿಯರಮ್ ವೆರಿಫೈಡ್ ಆಗಿದೆ. ನೆಕ್ಸ್ಟ್ ಆರ್ ಆಫ್ ಟಿ ವ್ಯಾಲ್ಯೂನ ಕಂಡುಹಿಡಬೇಕು. ಸೊ ಆರ್ ಆಫ್ ಟಿ ಅಂತಂದ್ರೆ ಇಮೇಜ್ ಆಫ್ ಟಿ ಅಂತ ಕರಿಬಹುದು, ಇಲ್ಲ ಅಂತಂದ್ರೆ ಔಟ್ಪುಟ್ ಆಫ್ ಟಿ ಅಂತ ಕೂಡ ನಾವು ಕರಿಬಹುದು. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು x1 ಇಂಟು ಮೊದಲನೇದು ರ್ಯಾಂಕ್ ವ್ಯಾಲ್ಯೂಸ್ ನಮಗೆ ಬಂದಿತ್ತು ಅಲ್ವಾ. ಸೊ -1 0 0 0 1 ಮತ್ತೆ 0 ಇಷ್ಟೇ ಅಲ್ವಾ ನಮಗೆ ಕೊನೆ ಮ್ಯಾಟ್ರಿಕ್ಸ್ ಬಂದಿದ್ದು. ಸೊ ಇದರಲ್ಲಿ ರ್ಯಾಂಕಿಗೆ ಕನ್ಸಿಡರ್ ಮಾಡಿದಂತ ರೋಗಳು ಯಾವು? -1 0. ಸೊ -1 0 ಪ್ಲಸ್ x2 ಇಂಟು ಎರಡನೇ ರೋ 0 1. ಸೊ ಇವೆರಡನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ನಲ್ಲಿಟಿ ರೋ ಇತ್ತಲ್ಲ, ಸೊ ಅದನ್ನ ಕನ್ಸಿಡರ್ ಮಾಡಬಾರ್ದು. ಸೊ ಇವಾಗ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? x1 ಇಂಟು -1 ಏನಾಗುತ್ತೆ? -x1. ಸೊ x1 into 0 will be equal to 0 itself plus x2 into 0 will be 0, x2 into 1 will be x2 ಆಗುತ್ತೆ. ಸೊ ಇದೊಂಥರ ರೇಂಜ್ ಅನ್ನ ಫೈಂಡ್ ಔಟ್ ಮಾಡಿದೆ ನೋಡಿ. -x1 ಇಂದ x2 ವರೆಗೂ ಇದೆ ಅಂತ ಬರೀಬಹುದು. ಸೊ ರೇಂಜ್ ಅಂತ ಹೇಳಿದೆ ಅಲ್ವಾ. ಸೊ ಯಾವ ರೀತಿ ಬರೀಬಹುದು? -x1, x2 ವೇರ್ x1 and x2 belong to R ಅಂತ ಬರೆದ್ರೆ ಆಯ್ತು. ಸೊ ದಿಸ್ ಇಸ್ ದ ಆನ್ಸರ್. ಆರ್ ಆಫ್ ಟಿ ಅಂತಂದ್ರೆ ಇಮೇಜ್ ಅಥವಾ ಔಟ್ಪುಟ್ ಆಫ್ ಟಿ ಅಂತ ಕರಿಬಹುದು. ನೆಕ್ಸ್ಟ್ ಸ್ಟೆಪ್ ಕರ್ನಲ್ ಆಫ್ ಟಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಕರ್ನಲ್ ಆಫ್ ಟಿ. ಸೊ ಕರ್ನಲ್ ಆಫ್ ಟಿ ಯಾವ ರೀತಿ ಕಂಡುಹಿಡಿತೀರಾ? ಟಿ ಆಫ್ x, y, z ವಿಲ್ ಬಿ ಈಕ್ವಲ್ ಟು 0 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಏನು? ಟಿ ಆಫ್ x, y, z ಇಸ್ ಈಕ್ವಲ್ ಟು 0 ಅಂತ. ಸೊ ಇವಾಗ ಟಿ ಆಫ್ x, y, z ವ್ಯಾಲ್ಯೂ ನನಗೆ ಗೊತ್ತಿದೆ. ಏನು? y minus x, y minus z which will be equal to 0 ಅಲ್ವಾ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. y minus x will be equal to 0, y minus z will be equal to 0. ಸರಿನಾ? ಇವಾಗ y will be equal to minus x ಅನ್ನು ಆ ಕಡೆ ಕಳಿಸಿದ್ರೆ ಪ್ಲಸ್ s ಆಗುತ್ತೆ. ಸೊ y will be equal to x ಆಯ್ತು ಮೊದಲನೇದ್ರಿಂದ. ನೆಕ್ಸ್ಟ್ ಎರಡನೇದು ನೋಡಿದ್ರೆ y will be equal to minus z ಅನ್ನು ಆ ಕಡೆ ಕಳಿಸಿದ್ರೆ ಪ್ಲಸ್ z. ಸೊ y will be equal to z. ಸೊ ಇದರಿಂದ ನಮಗೆ ಏನು ಕನ್ಕ್ಲೂಷನ್ ಸಿಕ್ತು? which implies x is equal to y is equal to z. ಸೊ ಇದನ್ನ ನಾನು ರೆಪ್ರೆಸೆಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಲೆಟ್ k be a arbitrary value. So n of t will be equal to k, k, where k belongs to r ಅಂತ ಬರೋದ್ರಾಯ್ತು ಅಷ್ಟೇ. ಸೊ ಏನಂತ ಮಾಡಿದ್ವಿ? ಸೊ ಯಾವುದೇ ವ್ಯಾಲ್ಯೂ ಹಾಕಿ, ರಿಯಲ್ ನಂಬರ್ ವ್ಯಾಲ್ಯೂಗಳನ್ನ ನೀವು ಯಾವ್ದು ಹಾಕಿದ್ರು ಕೂಡ x ಹಾಕಿದ್ರಿ ಅಂತ ಅನ್ಕೊಳ್ಳಿ. x will be equal to y, y will be equal to z. ಸೊ ಅದೇ ವ್ಯಾಲ್ಯೂಸ್ ಬರ್ತವೆ k, k ಅಂತ ಅಷ್ಟೇ, ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಸೊ ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.